ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ದೇಶದಲ್ಲಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆಗಳು ದೇಶದ ಕೃಷಿ ವ್ಯವಸ್ಥೆಯನ್ನು ಈಗಿರುವ ಪದ್ಧತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕೋ ಅಥವಾ ಅಮೂಲಾಗ್ರ ಬದಲಾವಣೆ ಮಾಡಿಕೊಳ್ಳಬೇಕೋ ಎಂದು ಈ ಚುನಾವಣೆ ತೀರ್ಮಾನಿಸಲಿದೆ. ಏಕೆಂದರೆ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಭಾರತದ ಬಹುರಾಷ್ಟ್ರೀಯ ಕಂಪನಿಗಳು ಇನ್ನು ಮುಂದೆ ಬೆಳೆಯಬೇಕೆನ್ನುವ ದುರಾಸೆಯಲ್ಲಿ ಮುನ್ನುಗ್ಗುತ್ತಿವೆ. ಆದರೆ ದೇಶದ ಜನರ ಕೊಳ್ಳುವ ಶಕ್ತಿ ಕ್ಷೀಣಿಸುತ್ತಾ ಹೊರಟಿದ್ದು, ಸರಿಸುಮಾರು ದೇಶದ 80ರಿಂದ 100 ಕೋಟಿ ಜನ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಖರೀದಿಸುವುದನ್ನು ಕಡಿತಗೊಳಿಸಿದ್ದಾರೆ. ಇದರಿಂದಾಗಿ ದೇಶದ ಗ್ರಾಹಕ ಮಾರುಕಟ್ಟೆಯಿಂದ ಹೆಚ್ಚೆಚ್ಚು ಲಾಭ ಮಾಡಿಕೊಳ್ಳಲು ಕಾರ್ಪೊರೇಟ್ ಕಂಪನಿಗಳಿಗೆ ಕಷ್ಟ ಸಾಧ್ಯವಾಗುತ್ತಿದೆ. ಆ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪಾದನೆಗಳಿಗೆ ಇರುವ ಬೇಡಿಕೆಯನ್ನು ಗಮನಿಸಿ ಕೃಷಿಯತ್ತ ಕಣ್ಣಾಯಿಸಿದ್ದಾರೆ. ವಿಶ್ವದ ಬಹುಸಂಖ್ಯಾತ ರಾಷ್ಟ್ರಗಳು ಅಲ್ಲಿಯ ವಾತಾವರಣದ ಪ್ರತಿಕೂಲ ಪರಿಣಾಮದಿಂದಾಗಿ ಬೆಳೆಯಲಾಗದ ಪದಾರ್ಥಗಳನ್ನು ನಮ್ಮ ದೇಶದಲ್ಲಿ ಬೆಳೆಯಬಹುದಾಗಿದೆ. ಆದರೆ 80% ರೈತರು ಸಣ್ಣ ಹಿಡುವಳಿದಾರರಾಗಿದ್ದು ಹಣಕಾಸು ಬೆಳೆಗಳ ಜೊತೆಗೆ ಆಹಾರ ಬೆಳೆಗಳನ್ನು ಬೆಳೆಯುತ್ತಾರೆ. ಆ ಮುಖಾಂತರ ದೇಶಕ್ಕೆ ಆಹಾರ ಸ್ವಾವಲಂಬನೆಯನ್ನು ನೀಡಿದ್ದಾರೆ. ಅದೇ ಸಮಯದಲ್ಲಿ ದುರಂತವೇನೆಂದರೆ ತಮ್ಮ ಆರ್ಥಿಕ ಸ್ವಾವಲಂಬನೆಯನ್ನು ಕಳೆದುಕೊಂಡಿದ್ದಾರೆ. ವಿದೇಶಗಳಲ್ಲಿ ಬೇಡಿಕೆ ಇರುವ ಪದಾರ್ಥಗಳನ್ನು ಈ ರೈತರು ಬೆಳೆಯಲಾರರು. ಆ ಕಾರಣದಿಂದಾಗಿ ಕಾರ್ಪೊರೇಟ್ ಕಂಪನಿಗಳು ಕಾಂಟ್ರಾಕ್ಟ್ ಫಾರ್ಮಿಂಗ್ ಪದ್ಧತಿಯಲ್ಲಿ ಇಂತಹ ರೈತರ ಭೂಮಿಯನ್ನು ತಮ್ಮ ಕೈವಶ ಮಾಡಿಕೊಳ್ಳಲು ಗಂಭೀರ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ದೇಶ ಕೊರೋನಾ ಸಂಕಟದಲ್ಲಿ ಬಳಲುತ್ತಿರುವಾಗ ಶ್ರೀಯುತ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದು ರೈತ ಸಮುದಾಯವನ್ನು ಕಾಂಟ್ರಾಕ್ಟ್ ಫಾರ್ಮಿಂಗ್ನತ್ತ ಬಲಿಕೊಡಲು ಗಂಭೀರ ಪ್ರಯತ್ನ ನಡೆಸಿತ್ತು. ಅದರ ವಿರುದ್ಧ ತಿರುಗಿಬಿದ್ದ ರೈತರು 1 ವರ್ಷದ ಕಾಲ ದೆಹಲಿ ಗಡಿಯಲ್ಲಿ ಹೋರಾಟ ನಡೆಸಿದ್ದರು. ಆರುನೂರಕ್ಕೂ ಹೆಚ್ಚು ರೈತರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು. ವಿಶ್ವಕಂಡ ದೀರ್ಘಕಾಲಿಕ ಹೋರಾಟವೂ ಆಗಿತ್ತು. ಆಗ ವಿಧಾನಸಭೆಗಳಿಗೆ ಚುನಾವಣೆಗಳು ಘೋಷಣೆಯಾದ ಹಿನ್ನೆಲೆಯಲ್ಲಿ ಶ್ರೀ ನರೇಂದ್ರ ಮೋದಿಯವರು ತಿದ್ದುಪಡಿ ಮಸೂದೆಗಳನ್ನು ಹಿಂಪಡೆದಿದ್ದಾರೆ ಮತ್ತು ಕ್ಷಮೆಯಾಚಿಸಿದ್ದಾರೆ. ಆದರೆ ರೈತರ ಉತ್ಪಾದನೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕವಾಗಿ ಕೊಡಲು ಒಪ್ಪಿಲ್ಲವಾಗಿದೆ. ಅದು ಮಾತ್ರವಲ್ಲ, ವಿರೋಧವನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಲೋಕಸಭಾ ಚುನಾವಣೆ ನಿಕಟಪೂರ್ವದಲ್ಲಿ ಮತ್ತೊಂದು ಬಾರಿ ರೈತರು ದೆಹಲಿ ಗಡಿಗೆ ಹೋಗಲು ಪ್ರಯತ್ನಿಸಿದ್ದಾರೆ. ಆಗಲೂ ಕೇಂದ್ರ ಸರ್ಕಾರ ಅತ್ಯಂತ ಕೆಟ್ಟದಾಗಿ ನಡೆದುಕೊಂಡಿದ್ದು ನವದೆಹಲಿಗೆ ರೈತರು ಮುಟ್ಟದಂತೆ ನೋಡಿಕೊಂಡಿದೆ. ಶ್ರೀಯುತ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಲು ಬಯಸಿದ್ದಾರೆ. ದೇಶದ ರೈತ ಹಾಗೂ ಒಟ್ಟಾರೆ ಗ್ರಾಹಕ ಸಮುದಾಯ ತೀರ್ಮಾನಿಸಬೇಕಾಗಿದೆ. ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿಗಳನ್ನಾಗಿ ಮಾಡಲು ಅವಕಾಶ ಕೊಡಬೇಕೇ ಅಥವಾ ಬೇಡವೇ? ಅವರು ಅಧಿಕಾರಕ್ಕೆ ಬಂದರೆ ಕೃಷಿ ವ್ಯವಸ್ಥೆ ಮೇಲೆ ಯಾವ ರೀತಿ ಪರಿಣಾಮಗಳು ಬೀರಬಹುದೆಂದು ಚಿಂತನೆ ಅಗತ್ಯತೆ ಇದ್ದು ಈ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ಪ್ರಸ್ತುತ ದೇಶದಲ್ಲಿ ಕೈಗಾರಿಕೆಗಳು ಬೆಳೆಯುವಾಗ ಸರ್ಕಾರಗಳು ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಿ ರಸ್ತೆ, ಒಳಚರಂಡಿ, ವಿದ್ಯುತ್, ನೀರು ಇಂತಹ ಎಲ್ಲ ವ್ಯವಸ್ಥೆಯೊಂದಿಗೆ ಕೈಗಾರಿಕಾ ಮಾಲೀಕರಿಗೆ ಸಬ್ಸಿಡಿ ದರದಲ್ಲಿ ಸೈಟನ್ನು ಕೊಟ್ಟು, ಸಾಲವನ್ನು ಕೊಟ್ಟು, ಸಬ್ಸಿಡಿ ಹಣವನ್ನು ಕೊಟ್ಟು, ಕೆಲವು ವರ್ಷ ತೆರಿಗೆ ರಿಯಾಯಿತಿಗಳನ್ನು ಕೊಟ್ಟು ಬೆಳೆಸಿದ್ದಾರೆ. ಜನರ ತೆರಿಗೆ ಹಣ, ರೈತರ ಭೂಮಿ, ಜನರ ಶ್ರಮ, ಬ್ಯಾಂಕಿನಲ್ಲಿರುವ ಸಾರ್ವಜನಿಕರ ಉಳಿತಾಯ ಹಣವನ್ನು ಬಳಸಿಕೊಂಡು ಬೆಳೆದು ನಿಂತ ಕಾರ್ಪೊರೇಟ್ ಕಂಪನಿಗಳು ಈಗ ಕೃಷಿಯನ್ನು ಕೈಗಾರಿಕಾ ಮಾದರಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲು ಬಯಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಾಗೂ ಎಡಪಕ್ಷ ಇಂಡಿಯಾದ ಘಟಬಂಧನ ಈ ನೀತಿಯನ್ನು ವಿರೋಧ ಮಾಡುತ್ತಿವೆ. ಮೋದಿಯವರ ನೇತೃತ್ವದ NDAದ ಪಕ್ಷಗಳು ಈ ನೀತಿಗೆ ಪೂರಕವಾಗಿವೆ. ಕೃಷಿಯ ಕಾರ್ಪೊರೇಟೀಕರಣ ಮಾಡಲು ಮುಂಬರುವ ಶ್ರೀಯುತ ಮೋದಿಯವರ ಸರ್ಕಾರ ರೈತ ಜಮೀನುಗಳನ್ನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಒಳಪಡಿಸಬೇಕಾಗುತ್ತದೆ. ಆಗ ರೈತರು ತಮ್ಮ ಭೂಮಿಯಲ್ಲಿ ಏನು ಬೆಳೆಯಬೇಕು ಎಂಬ ತೀರ್ಮಾನವನ್ನು ಕಳೆದುಕೊಳ್ಳುತ್ತಾರೆ. ಒಪ್ಪಂದ ಮಾಡಿಕೊಂಡ ಕಂಪನಿ ತೀರ್ಮಾನ ಮಾಡುತ್ತದೆ. ರೈತನ ಹೊಲದಲ್ಲಿ ಯಾವ ಬೆಳೆ ಬೆಳೆಯಬೇಕು, ಎಷ್ಟು ರಸಗೊಬ್ಬರ ಹಾಕುವುದು, ಯಾವ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಬೇಕು, ಅದನ್ನು ಅದೇ ರೈತ ಜಾರಿಗೆ ತರಬೇಕಾಗುತ್ತದೆ. ಬೆಳೆದ ನಂತರದಲ್ಲಿ ಬೆಲೆ ನಿಗದಿ ಮಾಡಿ ಅವರೇ ಖರೀದಿ ಮಾಡುತ್ತಾರೆ. ಖರ್ಚು ವೆಚ್ಚವನ್ನು ತೆಗೆದು ಉಳಿಕೆ ಹಣವನ್ನು ರೈತನಿಗೆ ನೀಡುತ್ತಾರೆ.
ರೈತ ತನಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಹೊರಗಡೆಯಿಂದ ಖರೀದಿಸಬೇಕಾಗುತ್ತದೆ. ಅಂದರೆ ಸಾವಯವ ಕೃಷಿಗೆ ವಿದಾಯ ಹೇಳಲು, ಕೃಷಿ ಉತ್ಪಾದನಾ ವೆಚ್ಚ ಹೆಚ್ಚು ಮಾಡಲು ಕೃಷಿ ಪರಿಕರಗಳಿಗೆ ವಿಶಾಲವಾದ ಮಾರುಕಟ್ಟೆಯನ್ನು ಒಂದೆಡೆ ಸೃಷ್ಟಿಸಿಕೊಡಲಾಗುತ್ತದೆ. ಮತ್ತೊಂದೆಡೆ ದುಬಾರಿ ಬೆಲೆಯಲ್ಲಿ ವಿದೇಶಗಳಿಗೆ ರೈತರು ಬೆಳೆದ ಉತ್ಪಾದನೆಗಳನ್ನು ಮಾರಾಟ ಮಾಡಿ ಅತ್ಯಂತ ಹೆಚ್ಚು ಲಾಭಾಂಶವನ್ನು ಪಡೆದುಕೊಳ್ಳಲಾಗುತ್ತದೆ. ಆಗ ದೇಶದ ಜನತೆ ರಾಸಾಯನಿಕಗಳಿಂದ ಕೂಡಿದ ಆಹಾರಗಳನ್ನು ತಿನ್ನಲೇಬೇಕಾದ ಒತ್ತಾಯಕ್ಕೊಳಗಾಗುತ್ತಾರೆ. ಆ ಮುಖಾಂತರ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾರೆ. ಅದೇ ಕಾರ್ಪೊರೇಟ್ ಕಂಪನಿಗಳು ಆಸ್ಪತ್ರೆಗಳನ್ನು, ಔಷಧಿಗಳನ್ನು ಬಳಸಿಕೊಳ್ಳಲು ಜನರಿಗೆ ಅನಿವಾರ್ಯ ಪರಿಸ್ಥಿತಿಯನ್ನು ನಿರ್ಮಿಸಿ ಜನರನ್ನು ಲೂಟಿ ಮಾಡುತ್ತವೆ. ಮತ್ತೊಂದೆಡೆ ದೇಶ ಆಹಾರ ಸ್ವಾವಲಂಬನೆಯನ್ನು ಕಳೆದುಕೊಳ್ಳುವತ್ತ ಸಾಗಬೇಕಾಗುತ್ತದೆ. ಅದೇ ಕಂಪನಿಗಳು ವಿದೇಶಗಳಲ್ಲಿ ಉತ್ಪಾದನೆಯಾದ ಆಹಾರ ಪದಾರ್ಥಗಳನ್ನು ದೇಶದ ಜನರಿಗೆ ದುಬಾರಿ ಬೆಲೆಯಲ್ಲಿ ಮಾರಾಟ ಮಾಡಿ ಅಲ್ಲೂ ಕೊಳ್ಳೆ ಹೊಡೆಯಲು ಪ್ರಾರಂಭಿಸುತ್ತಾರೆ. ದೇಶದ ಮತದಾರರು ತೀರ್ಮಾನಿಸಬೇಕಾಗಿದೆ. ಈಗಿರುವ ಕೃಷಿ ಪದ್ಧತಿಯಲ್ಲಿ ಸಹಕಾರ ಕೃಷಿ, ಸಾಮುದಾಯಿಕ ಕೃಷಿಯನ್ನು, ರಾಸಾಯನ ಮುಕ್ತ ಬಹುಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮುಖಾಂತರ ಸಾವಯವ ಸ್ವಾವಲಂಬಿ ಕೃಷಿಯತ್ತ ಸಾಗಬೇಕು. ಇಲ್ಲವೇ ಅಮೇರಿಕನ್ನ ಮಾದರಿಯಲ್ಲಿ ಏಕಬೆಳೆ ಪದ್ಧತಿಯಲ್ಲಿ ಉತ್ಪಾದನಿಕ ಯಂತ್ರಗಳನ್ನು ಬಳಸಿ ಆಧುನಿಕ ಕೃಷಿಯನ್ನು ಅಳವಡಿಸಿಕೊಂಡು ದೇಶವನ್ನೇ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡುವ ದೇಶದ ಕಾರ್ಪೊರೇಟ್ ಕಂಪನಿಗಳ ಕಾಂಟ್ರಾಕ್ಟ್ ಫಾರ್ಮಿಂಗ್ನತ್ತ ಹೋಗಬೇಕೋ ಎಂದು ತೀರ್ಮಾನಿಸಬೇಕಾಗಿದೆ. ಈ ದೇಶದ ಕೃಷಿ ಭವಿಷ್ಯವನ್ನು ಹಾಗೂ ಜನರ ಆರೋಗ್ಯದ ಭವಿಷ್ಯವನ್ನು ತೀರ್ಮಾನಿಸಬೇಕಾದ ಲೋಕಸಭಾ ಚುನಾವಣೆಗಳಲ್ಲಿ ಮತ ಹಾಕುವ ಮುಖಾಂತರ ತಮ್ಮ ಭವಿಷ್ಯವನ್ನು ನಾವೇ ತೀರ್ಮಾನಿಸಬೇಕಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.